ತುಂಬ ಖುಷಿ ಆಗುತ್ತೆ. ಈ ವರ್ಷ ತುಂಬ ಸ್ಪೆಷಲ್ ಏನಂದರೆ UI ಆ್ಯಂಡ್ ಕೂಲಿ ಆ್ಯಂಡ್ 45 ಲಾಂಚ್ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ, ಎಸ್ಪೆಷಲಿ ಬಿಕಾಸ್ ಅಭಿಮಾನಿಗಳು ಈ ಸತಿ ಆ್ಯಕ್ಚುಲಿ ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಅವರೇ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಒಂದೊಂದ್ಸತಿ ನಮಗೆ ಸ್ಫೂರ್ತಿ ಇರಲ್ಲ, ಅವರೇ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾರೆ. ಸಕೋಲಿ ಸಿನಿಮಾ ಬಗ್ಗೆ ಹೇಳಿದ್ದೆ, ಅಂದರೆ ತುಂಬ ವರ್ಷದ ಕನಸಾಗಿದೆ. ಒಂದ್ಸಲ ನೋಡ್ರೆ ಸಾಕು ಅನ್ನೋಂಥದ್ದು ಇತ್ತು ಅವ್ರಿಗೆ. ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಬಂದಂಥದ್ದು ನೀವು ನೋಡಿದಾಗ ರಜನಿ ಸರ್ ಅಂದರೆ ಅವ್ರಿಗೆ ಸಿಸ್ಟಮ್ ಮತ್ತು ಆ ಸಿನಿಮಾದ ಬಗ್ಗೆ ಹೇಳೋದು ಅದು ಒಂದು ನಿಜವಾಗ್ಲೂ ಒಂದು ದೊಡ್ಡ ಗಿಫ್ಟ್ ಅವ್ರಿಗೆ ತುಂಬಾ ಫೇವ್ರೆಟ್ ರಜನಿ ಸರ್. ಆ್ಯಂಡ್ ರಜನಿ ಸರ್ ಜೊತೆ ನನ್ನ ಪಕ್ಕದಲ್ಲಿ ನಿಂತ್ಕೋಬೇಕಂತ ಒಂದು ಆಸೆ ಇತ್ತು. ಇದು ಒಂದು ಇಷ್ಟು ಚೆನ್ನಾಗಿ ಆಗಿಬಿಡುತ್ತೆ ಆ್ಯಂಡ್ ಕರೆಕ್ಟಾಗಿ ಒಂದು ಮೈಲ್ ಸ್ಟೋನ್ ಮೂವಿ ರಜನಿ ಸರ್ ಅವ್ರದ್ದು. ಅದರಲ್ಲಿ ಇವ್ರಿಗೆ ತುಂಬ ಇಷ್ಟಪಟ್ಟಿದ್ದಾರೆ ಆಡಿಯನ್ಸ್ ಕೂಡ, ಪೋರ್ಷನ್ ಕೂಡ. ಅದು ತುಂಬ ಖುಷಿ ಆಯಿತು, ಬಿಕಾಸ್ ಅವರು ಯಾರು ಜಾಸ್ತಿ ಯೋಚನೆ ಮಾಡಲಿಲ್ಲ ರಜನಿ ಸರ್ ಜೊತೆ ನಾವು ಒಂದು ಮೂವಿನಲ್ಲಿ ಇರಬೇಕು ಅಂತ ಆ್ಯಸ್ ಅ ಫ್ಯಾನ್ ಬಾಯ್ ಥರ. ಸೊ ಅದೇನೇ ಜನ ಇಷ್ಟಪಟ್ಟು ಅವ್ರದ್ದು ಕ್ಯಾಮಿಯೋ ತುಂಬ ಇಷ್ಟಪಟ್ಟಿದ್ದಾರೆ. ಮೂವಿನೂ ತುಂಬ ಚೆನ್ನಾಗಿತ್ತು. ಸೊ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ. ಆ್ಯಂಡ್ ಎಸ್ಪೆಷಲಿ ಅವ್ರಿಗೆ ಅದು ಒಂದು ಬಕೆಟ್ ಲಿಸ್ಟಲ್ಲಿ ಇತ್ತಲ್ವ, ಸೊ ಅದು ಒಂದು ಬರ್ತ್ಡೇ ಗಿಫ್ಟ್ ಇದ್ದಂಗೆ. ಮತ್ತೊಂದು ದೊಡ್ಡ ಸಿನಿಮಾ ಅಂತಾರೆ 45. ಹೌದು, ಸಿನಿಮಾದ ಒಂದು ಬೈಕನ್ನೇ ಓಡಿಸಿದಂಥ ಬೈಕ್. ಹೌದು. ಸೊ ಆ ಲುಕ್ ನೋಡಿದ್ರೆ ಅನಿಸ್ತಾ ಇದೆ ಪ್ರತಿ ಜೀವನದಲ್ಲಿ ಈ ಥರದ್ದೆಲ್ಲೂ ಕಾಣಿಸ್ಕೊಂಡಿಲ್ಲ ಆ್ಯಕ್ಚುಲಿ ಈ ಲುಕ್ನಲ್ಲಿ ಅಂತ ಸರ್. ಹೌದು, ಈ ಮೂವಿ ತುಂಬ ಕುತೂಹಲ ಇದೆ ಕೂಡ. ಆ್ಯಂಡ್ ಯಾರ್ಯಾರು ಒಂಚೂರು ಅಂಶಗಳನ್ನ ನೋಡಿದ್ದಾರೆ ಅವರೆಲ್ಲರೂ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಅಫ್ಕೋರ್ಸ್ ಶಿವಣ್ಣ, ರಾಜ್ವಿ ಶೆಟ್ಟಿ ಅವರು ಆ್ಯಂಡ್ ಉಪೇಂದ್ರ ಅವ್ರದ್ದು ಕಾಂಬಿನೇಷನ್ ತುಂಬ ಯುನೀಕ್ ಆಗಿದೆ. ಆ್ಯಂಡ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಮೊನ್ನೆ ಸೂ ಫ್ರಮ್ ಸೋ ನೋಡ್ತಿದೆ. ಸೊ ಅವರು ತುಂಬ ಅದ್ಭುತ ನಟ ರಾಜ್ವಿ ಶೆಟ್ಟಿ ಅವರು, ನಮ್ಮೆಲ್ಲರಿಗೆ ತುಂಬಾ ಇಷ್ಟ. ನಾನು ಆಲ್ಮೋಸ್ಟ್ ಅವರೆಲ್ಲ ಮೂವೀಸ್ ನೋಡಿರ್ತೀನಿ. ಸೊ ಅವರೆಲ್ಲರೂ ಕೊಲಾಬ್ರೇಟ್ ಮಾಡಿ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಬರ್ತಿದೆ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಪ್ರೇಕ್ಷಕರು ಬರ್ತಿದ್ದಾರೆ, ತಿರ್ಗಾ ಆಡಿಯನ್ಸ್ ಬರ್ತಿದ್ದಾರೆ, ಕನ್ನಡ ಮೂವೀಸ್ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಕನ್ನಡ ಸ್ಟಾರ್ಸ್ ಎಲ್ಲ ಪ್ಯಾನ್ ಇಂಡಿಯಾ ಮೂವೀಸ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಕ್ಸಸ್ ಆಗ್ತಿದೆ. ಸೊ ಎಲ್ಲ ರೀತಿ ಒಳ್ಳೇದಾಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್.